ಕಡಿಮೆ 1,30,000 ಹೆಚ್ಚು ಕಡಿಮೆ ಬೀಜಕ್ಕೇನೆ ಅಮೌಂಟ್ ಹಾಕಿದ್ವಿ ಸ್ಟಾರ್ಟಿಂಗು. ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಯಾಕಂದ್ರೆ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಅರಿಶಿನ ಬೆಳೆಯನ್ನ ಫಸ್ಟಿಗೆ ಹಚ್ಚೋದು ಹಿಡ್ಕೊಂಡು ಲಾಸ್ಟಿಗೆ ಮಾರ್ಕೆಟ್ ಕಳಿಸೋವರೆಗೆ ಏನೇನು ಬೇಕಲ್ಲ, ಅಂದ್ರೆ ಯಾವ ರೀತಿ ಬೆಳೆಸಬೇಕು, ಏನೇನು ಬೇಕಲ್ಲ, ಸ್ವಲ್ಪ ನಿಮಿಷಗಳಲ್ಲಿ ನಾನು ನಿಮಗೆ ವಿವರಣೆ ಕೊಡ್ತೀನಿ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ರೈತರಿಗೆ, ಯಾಕಂದರೆ ಪ್ರತಿಯೊಬ್ಬರು ಅರಿಶಿನ ಬೆಳೆ ಮಾಡ್ತಾ ಇರ್ತೀರ. ಯಾಕಂದರೆ ನಾನು ಕೂಡ ಒಬ್ಬ ರೈತ, ನೀವು ಎಲ್ಲ ಕೂಡ ಮಾಡ್ತಾ ಇರ್ತೀರ. ಆದರೆ ನನ್ನ ಅನುಭವದ ಪ್ರಕಾರ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೇವಲ ಒಂದು 5 ನಿಮಿಷದಲ್ಲಿ ನಿಮಗೆ ನನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ಫಸ್ಟಿಗೆ ನಾವು ನೆಲ ಎಲ್ಲ ರೆಡಿ ಮಾಡ್ತೀವಿ ಅಂತ ತಿಳ್ಕೊಡ್ರಿ, ತಿಪ್ಪಿ ಕತ್ತದ ಹೋಗೋದು. ಆಮೇಲೆ ಏನು ಮಾಡ್ತೀವಿ, ಅರಿಶಿನ ಬೀಜ ಹೊರಗಡೆನೇ ತೊಗೊಳ್ಬೇಕು. ಯಾಕಂದರೆ ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಕಡಪ ಮತ್ತು ಸೇಲಮ್ ಅಂತ 2 ಬೀಜಗಳು ಇರ್ತವೆ. ಸೊ ಕಡಪ ಹಚ್ಚೋರು ಕಡಪ ಹಚ್ತಾರೆ, ಸೇಲಮ್ ಹಚ್ಚೋರು ಸೇಲಮ್ ಹಚ್ತಾರೆ. ಯಾಕಂದರೆ ಕಡಪ ಬೀಜ ರೇಟು ಒಂದು 5,000 ರೂಪಾಯಿ ಆಯ್ತಂದ್ರೆ ಸೇಲಮ್ ಬೀಜ ರೇಟು ಒಂದು 6,500-7,000 ತನಕ ಇರುತ್ತದೆ. ಅದಕ್ಕೆ ಇದಕ್ಕೆ ಒಂದು 1,500 ರೂಪಾಯಿ ಡಿಫ್ರೆನ್ಸ್ ಇರ್ತದೆ ಯಾವಾಗಲೂ. ಅದು ಲಾಸ್ಟಿಗೆ ಮಾರ್ಕೆಟಿಗೆ ಹೋದ ಸಮಯದಲ್ಲಿ ಕೂಡ ಆದರೆ ಹಾಗೆ, ಅಂದರೆ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತದೆ. ಸೊ ಇವಾಗ ಏನಾಗುತ್ತೆ, ನಾವೇ ಒಂದು ಎಕರೆ ಹಚ್ಚಿದ್ದೇವಲ್ಲ ರೀ, ಅದಕ್ಕೆ ನಾವು ಒಂದು 5,500 ರೂಪಾಯಿ ಕೊಟ್ಟು ಒಂದು ಹಳೆಯ ಬೀಜನ ಸೇಲಮ್ ಬೀಜನ ತೊಗೊಂಡಿವಿ. ಸೊ ಒಂದು ಎಕರೆ ಅರಿಶಿನ ಇಲ್ಲಿವರೆಗೆ ನಾವು ವಿಡಿಯೋ ಮಾಡಿದಂಥ ಅರಿಶಿನ ನೋಡ್ಬೋದು, ಚೆನ್ನಾಗಿ ಬಂದಿದ್ದೀವೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ಒಂದು ಹೆಚ್ಚು ಕಡಿಮೆ 1,30,000 ರೂಪಾಯಿ ಹೆಚ್ಚು ಕಡಿಮೆ ಬೀಜಕ್ಕೇ ಅಮೌಂಟ್ ಹಾಕಿದ್ವಿ ಸ್ಟಾರ್ಟಿಂಗು. ಆಮೇಲೆ ಬೀಜ ತಂದ ನಂತರ ಡ್ರಿಪ್ ಮಾಡಬೇಕಂತ ಸಬ್ಸಿಡಿಯಲ್ಲಿ ಅದೊಂದು 20,000 ರೂಪಾಯಿ ಹೋಯಿತು. ಸಬ್ಸಿಡಿ ಅದು ಇದು ಕೂಡ ಒಂದು 1,50,000 ರೂಪಾಯಿ ನೆಟ್ ಅಮೌಂಟ್ ನಾವು ಫಸ್ಟಿಗೆ ಹಾಕಿದ್ದೀವಿ. ಹಾಕಿದ ನಂತರ ಇವಾಗ ಅರಿಶಿನ ಬೆಳೆ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಇಷ್ಟು ಮತ್ತು ಅರಿಶಿನ ಬೆಳೆ ಚೆನ್ನಾಗಿದೆ. ಸೊ ನಿಮ್ಮದೆಲ್ಲ ಅರಿಶಿನ ಬೆಳೆ ಯಾವ ರೀತಿ ಇದೆ, ಅಂದರೆ ನೀವು ಯಾವ ಥರ ಕಡಪ ಹಚ್ಚಿದಾರ, ಸೇಲಮ್ ಹಚ್ಚಿದಾರ, ನಿಮ್ಮ ಅರಿಶಿನ ಬೆಳವಣಿಗೆ ಹೆಂಗೈತಿ, ಇದನ್ನೆಲ್ಲ ಕೂಡ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾಕಂದ್ರೆ ನಮ್ಮ ಅರಿಶಿನ ನೀವು ನೋಡ್ಬೋದು ಯಾವ ರೀತಿ ಐತೆ ಅಂತ. ಸೊ ಅರಿಶಿನ ಬೆಳೆ ಬಗ್ಗೆ ಒಂದೆರಡು ಮಾತಾಡ್ಬೇಕಂತಂದ್ರೆ, ಅರಿಶಿನ ಬೆಳೆ ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದ್ರೆ ನಾವು ಒಂದು ವರ್ಷವಿಡೀ ಕಬ್ಬ ಬೆಳಿತೇವಲ್ರಿ, ಆ ಕಬ್ಬಿಗೆ ಮತ್ತು ಈಗೇನು 8-9 ತಿಂಗಳಲ್ಲಿ ಅರಿಶಿನ ಬೆಳಿತೇವೆ, ಅದಕ್ಕೆ ಟ್ಯಾಲಿ ಮಾಡಿದ್ರೆ ಅರಿಶಿನ ಯಾವತ್ತೂ ಒಳಗಾಗಲ್ಲ. ಒಂದು ಉತ್ತಮವಾದ ರೇಟ್ ನಮಗೆ ಸಿಗುತ್ತೆ. ಇವಾಗ ಅರಿಶಿನ ನಾವು ಬೆಳೆದ್ವಿ ಅಂದರೆ ಅರಿಶಿನ ಎಲ್ಲ ಬಂತಂತ ತಿಳ್ಕೊಡ್ರಿ, 8 ತಿಂಗಳಾದ ನಂತರ ಅದನ್ನ ಏನು ಮಾಡ್ತೀವಿ, ಇನ್ನೊಂದು 15 ದಿನ ಐತನ್ನೋ ಸಮಯದಲ್ಲೇ ಆ ಮ್ಯಾಗಿನ ತಪ್ಪಲೆಲ್ಲ ಕೊರದೊಗಿತೀವಿ. ಆಮೇಲೆ ಸಣ್ಣ ಟ್ರ್ಯಾಕ್ಟರ್ ಹಚ್ಚಿ ಆ ಬೆಡ್ಡನ್ನು ಹಾಡಿಬಿಟ್ಟು ಅರಿಶಿನವನ್ನು ತಗೊಳ್ತೀವಿ. ಅರಿಶಿನ ತಗೊಂಡು ಮತ್ತೆ ಅದನ್ನು ನಾವೆಲ್ಲನೂ ಏನು ಮಾಡ್ತೀವಿ, ಒಂದು ಸ್ವಲ್ಪ ದಿನ ಎಲ್ಲ ತಗೊಂಡ ನಂತರ ಒಂದು ಅರಿಶಿನ ಕುಕ್ಕರ್ ಅಂತ ತಂದುಬಿಟ್ಟು ಅರಿಶಿನ ಕುದಿಸಿ ಒಣಾಕ್ತೀವಿ. ಅಂದರೆ ಅರಿಶಿನ ಎಲ್ಲ ಕುದ್ದು ಮತ್ತೆ ಎಲ್ಲ ಬಿಸಿಲಿಗೆ ಆರಬೇಕು. ಅಂದರೆ ಫುಲ್ ಅದು ಬಿಸಿಲಿಗೆ ಇದನ್ನಾಗಿ ಆರಿದ ನಂತರ ಅದನ್ನು ಮತ್ತೆ ಗಾಢಕ್ಕೆ ಹಾಕಿ ನಾವು ಇಲ್ಲಿಂದ ಏನು ಮಾಡ್ತೀವಿ, ಸಾಂಗ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸ್ತೀವಿ. ಸೊ ಅವಾಗ ರೇಟ ಸಿಗುತ್ತೆ ನಮಗೆ. ಅಂದರೆ ಅರಿಶಿನ ಒಂದು 8-9 ತಿಂಗಳು ಕಷ್ಟಪಟ್ಟಾಗ ಬಂದು ಕೈಗೆ ಸೇರುತ್ತೆ. ಸೊ ನಮ್ಮ ಅರಿಶಿನ ಯಾವ ರೀತಿ ಐತೆ ಅಂತ ನೀವು ನೋಡ್ಬೋದು ಕೂಡ. ಅಂದರೆ ಯಾಕಂದ್ರೆ ನಾವು ಅರಿಶಿನ ಬೆಳೆದಿದ್ದೇವೆ ಅನ್ನೋ ಕಾರಣಕ್ಕಾಗಿ ನನ್ನ ಒಂದು ಅನುಭವವನ್ನು ಹಂಚಿಕೊಳ್ಳೋದೇನೆ. ಸೊ ನೀವೆಲ್ಲ ಯಾರೆಲ್ಲ ಅರಿಶಿನ ಬೆಳೆಯನ್ನು ಮಾಡಿದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅರಿಶಿನ ಯಾವ ರೀತಿ ಐತೆ ಅಂತ ನೋಡೋಣ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ಅರಿಶಿನ ಡಿಫ್ರೆಂಟ್ ಇರ್ತದೆ. ಯಾಕಂದ್ರೆ ಈಗ ಹೊಲದಲ್ಲಿರ್ತಕ್ಕಂಥ ಸ್ವಲ್ಪ ತಾಕತ್ತು ಸ್ವಲ್ಪ ಪ್ರಮಾಣ ಒಬ್ಬರು ಕಡಿಮೆ ಆದರೆ ಸ್ವಲ್ಪ ಇದನ್ನಾಗುತ್ತೆ, ಹೆಚ್ಚಾದ್ರೆ ಸ್ವಲ್ಪ ಇದನ್ನಾಗುತ್ತೆ. ಔಷಧವನ್ನು ಕರೆಕ್ಟಾಗಿ ಬಳಸಬೇಕು. ಅದನ್ನು ಯಾವ ರೀತಿ ಮಳೆಗಾಲ ಬಂದರೆ ಯಾವ ರೀತಿ ಸ್ವಲ್ಪ ಕಾಪಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿರಬೇಕು. ಸೊ ನಮ್ಮ ಅರಿಶಿನ ಮಾತ್ರ ಇಷ್ಟು ಪ್ರಮಾಣದಲ್ಲಿ ಇದೆ. ನಿಮ್ಮದೆಲ್ಲ ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಯಾಕಂದರೆ ಒಂದು ಸಬ್ಸ್ಕ್ರೈಬಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಬಾಯ್. ಮತ್ತೆ ಮುಂದಿನ ಸಿಗೋಣ.